ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಪ್ರದೀಪ್ ಕನ್ನಡಿಗ ಮಾಡೋ ನಮಸ್ಕಾರಗಳು. ಗೈಸ್, ನನ್ನೆಲ್ಲ ಪ್ರೀತಿಯ ಹೃದಯಗಳಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಂತಂದ್ರೆ ನಾವೊಬ್ರು ವಿಶೇಷವಾಗಿ ಒಬ್ರು ವ್ಯಕ್ತಿನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಅವ್ರು ಯಾರಂತಂದ್ರೆ ನೀವೆಲ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ತನ್ನದೇ ಆದಂತಹ ಒಂದು ಒಳ್ಳೆ ಕ್ರೇಜ್ ನ ಶುರು ಮಾಡಿದ್ದಾರೆ. ಅದಲ್ದೇನೆ ಒಳ್ಳೆ ಫ್ಯಾನ್ ಬೇಸ್ ಕೂಡ ಇದೆ. ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಅವ್ರು ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ನಾರ್ಮಲ್ ಆಗಿ ಎಲ್ಲಾ ಲಿಪ್ ಸಿಂಕಿಂಗು ಅದು ಇದು ಡ್ಯಾನ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ಬಟ್ ಇವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇಂಟ್ರೆಸ್ಟಿಂಗು, ಪ್ರತಿಯೊಂದು ವಿಡಿಯೋದಲ್ಲೂ ಏನಾದ್ರೂ ಒಂದು ಮೆಸೇಜ್ ಕೊಟ್ಟಿರ್ತಾರೆ ಎಂಡ್ ಅಲ್ಲಿ. ಎಲ್ಲ ಪ್ರತಿಯೊಂದು ಅವ್ರದ್ದು ನೀವು ಇನ್ಸ್ಟಾ ಪೇಜ್ ಓಪನ್ ಮಾಡಿ ನೋಡಿದ್ರೆ, ನಾನು ಈ ಕಡೆ ಮೇಲ್ಗಡೆ ಹಾಕಿರ್ತೀನಿ ನೋಡಿ ಅವ್ರದ್ದು ಲಿಂಕು, ಮತ್ತೆ ಅವ್ರದ್ದು ಇನ್ಸ್ಟಾ ಪೇಜ್ ಇಲ್ಲಿ ಕಾಣಿಸ್ತಾ ಇರೋದು ಸ್ಕ್ರೀನ್ ಮೇಲೆ. ಸೊ ನೀವು ಇವ್ರದ್ದು ಅಕೌಂಟ್ ಓಪನ್ ಮಾಡಿ ನೋಡಿ, ಪ್ರತಿಯೊಂದು ವಿಡಿಯೋದಲ್ಲೂ ಏನಾದ್ರೂ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಸೊ ಬನ್ನಿ ಗೈಸ್, ಇವತ್ತು ಹೋಗಿ ಅವ್ರನ್ನ ಮೀಟ್ ಮಾಡೋಣ. ಮತ್ತೆ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಆದಷ್ಟು ಗೊತ್ತಿಲ್ಲ ಸಂಜೆ ತನಕ ಇರ್ತೀವಿ ಇಲ್ಲೋ ಅಂತ, ಬಟ್ ಇರೋ ತನಕ ಈ ವಿಡಿಯೋದಲ್ಲಿ ಏನೇನ್ ಮಾಡ್ತೀವಿ ಯಾವ ತರ ಪ್ರತಿಯೊಂದನ್ನು ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಓಡೋಣ. ಗೈಸ್, ಇವತ್ತು ಏನಪ್ಪ ಅಂದರೆ ವಿಶೇಷ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಎಲ್ಲ ಕಡೆನೂ ಫುಲ್ಲು ಟ್ರಾಫಿಕ್ಕು. ಯಾಕೆಂದರೆ ಸ್ಯಾಟರ್ಡೆ ಬೇರೆ ಮತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಎಲ್ಲ ಕಡೆನೂ ಫುಲ್ಲು ಟ್ರಾಫಿಕ್ಕು. ನಾವು ಬೇರೆ ಬರಬೇಕಾದ್ರೆ ಸಾರಕ್ಕಿ ಸಿಗ್ನಲ್ ಕಡೆಯಿಂದ ಬಂದುಬಿಟ್ವಿ. ಆ ಕಡೆ ಅಂತೂ ಕೇಳಬೇಡಿ, ಫುಲ್ಲು ಟ್ರಾಫಿಕ್ಕು. ಬಟ್ ಅಣ್ಣ ಬರೋಕೆ ಹೇಳಿದ್ದು 11 ಗಂಟೆಗೆ. ಬಟ್ ನಾವು ಲೇಟ್ ಆಗಿಬಿಡ್ತು ಬರೋದು. ಟಿಫನ್ ಕೂಡ ಮಾಡಿರಲಿಲ್ಲ. ಸೊ ಹಂಗಾಗಿ ಲೇಟ್ ಆಗಿಬಿಡ್ತು ಬರೋದು. ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ಅಣ್ಣವರು ಇಲ್ಲೇ ಮುಂದೆ ಇದ್ದಾರಂತೆ. ಸೊ ಬನ್ನಿ ನೋಡಿ. ನಿಮಗೆ ಆಲ್ಮೋಸ್ಟು ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ 100% ನೋಡಿರ್ತೀರ. ಇವಾಗ ಹೋಗ್ತೀವಿ ರೀ, ನಿಮಗೆ ಗೊತ್ತಾಗೋಗ್ಬಿಡ್ತದೆ ಎಲ್ಲಿಗೆ ಬಂದಿದ್ದೀವಿ ಅಂತೇಳಿ. ನೆಕ್ಸ್ಟ್ ಸರ್ ಯಾವ್ದಾರು ಒಂದು ಕೊಡ್ತೀನಿ ತೆಗೆದೇ ಅಲ್ವಾ? ನಾನು ರಿಸೀವ್ ಮಾಡಲ್ಲ. ಇನ್ಸ್ಟಾದಲ್ಲಿ ಏನ್ ಮಾಡ್ತಾರೆ, 12 ಗಂಟೆ 1 ಗಂಟೆ ರಾತ್ರಿ ಆಮೇಲೆ ನಮ್ಮ ಅಕ್ಕ ಅವ್ರ ಮನೆ ಶಿಫ್ಟ್ ಮಾಡ್ತಾ ಇದೀನಿ. ಅವ್ರ ಅಕ್ಕ ಯಾರಪ್ಪ ಇದೊಂದು ಗೊತ್ತಲ್ಲ ಅನ್ಕೊಂಡು ನಮ್ಮ ಅಕ್ಕ ಇಟ್ಬಿಟ್ಟವ್ರೆ ಫೋನು ಗೆದ್ಕೊಂಡು ಮೊಬೈಲ್ ಕೊಡ್ತಾ ಇರ್ಲಿಲ್ಲ. ನನಗೆ ಮಾಡೋದು ಇದು ನನ್ನ ಪರ್ಸನಲ್ ನಂಬರ್, ಇದಕ್ಕೆ ನೆಕ್ಸ್ಟ್ ಫೋನ್ ಮಾಡಿ ಅಂತ ಹೇಳಿ ಇವ್ರಿಗೆ ತಗಲಾಕ್ಬಿಟ್ಬಿಡೋದು. ಅವನೇನು ಮಾಡ್ತಾನೆ ಗೊತ್ತಾಕ? ಹಲೋ ಅಂತಾನೆ, ಯಾರು ನೀವು ನೋಡೋದು ತುಂಬ ಚೆನ್ನಾಗಿದ್ದೀರ ಅಂದ್ರೆ, ಅಣ್ಣನೇ ಯಾವುದೋ ತಗಲಾಕಿರೋದು ಇದು ಅಂತ ಹೇಳ್ಬಿಟ್ಟು ನೀಟಾಗಿ ಅಣ್ಣೋ ಏನಣ್ಣ ಹಿಂಗೆ. ಗೈಸ್, ನಿಮಗೆಲ್ಲ ಇವಾಗ ಗೊತ್ತಾಗಿರ್ಬೇಕಲ್ಲ ನಾವು ಯಾರನ್ನ ಮೀಟ್ ಮಾಡಕ್ಕೆ ಬಂದ್ವಿ ಅಂತ ಹೇಳ್ಬಿಟ್ಟು. ಆನಂದ್ ಖುಷಿ ಅಂತ ಅಣ್ಣ ಇನ್ಸ್ಟಾ. ಸೊ ಗೈಸ್, ಹಂಗೆ ಮಾತಾಡ್ತಾ ಹಂಗೆ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಣ್ಣ ಡಿಸೈಡ್ ಮಾಡಿದ್ರು. ಸರಿ ಅಂತ ಶೂಟ್ ಮಾಡೋಕೆ ಹೊರಟ್ರು. ಅವ್ರು ಕಾಣಿಸ್ತಾ ಇದ್ದಾರಾ? ಓಕೆಲ್ಲ ತೋರ್ಸೋದು ಶಾರ್ಟಿಂಗ್ ಇದು ತೋರ್ಸೋ. ಒಂದು ರೆಡ್ ಸ್ಟೆಪ್ ಇದ್ದೇ ಹೋಗಿ ಓಕೆ. ಒಂದು ಆಫಲ್ಲಿ ಇರುತ್ತೆ, ಟಕ್ಕನ ಒಂದು 2 ಸ್ಟೆಪ್ ಮುಂದೆ ಬರ್ತಾರೆ. ಅದು ಒಂದೇ ಶಾರ್ಟ್ ಅಷ್ಟೇ. ನಾವೇನೋ ಇಲ್ಲಿ ಸುಮ್ಮನೆ ಜಸ್ಟ್ ಹಿಂಗೆ ಮೊಬೈಲ್ ಇದು ಮಾಡ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಯಾರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಇವಾಗ ಗೊತ್ತಾಗಿರಬೇಕು ನಿಮಗೆ. ಇವ್ರನ್ನ ನೀವು ಇನ್ಸ್ಟಾದಲ್ಲೆಲ್ಲ ನೋಡಿರ್ತೀರಾ. ಸೊ ಆನಂದ್ ಖುಷಿ ಅಂತ ಅಣ್ಣ, ಇವ್ರನ್ನೇ ಮೀಟ್ ಮಾಡೋಕ್ಕೆ ಬಂದಿರೋದು ಗೈಸ್. ಮತ್ತು ಇವಾಗ ಏನು ಮಾಡ್ತಾವ್ರೆ ಅಂದರೆ ಶೂಟ್ ಮಾಡ್ತಾವ್ರೆ ಒಂದು ವೀಡಿಯೋಗೆ ಇನ್ಸ್ಟಾಗ್ರಾಮ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಸೈಡಲ್ಲಿ ಕೂತ್ಕೊಂಡು ಯೂಟ್ಯೂಬ್ಗೆ ಇರೋದಂತ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಜಸ್ಟ್ ಅದು ನೀವು ಮೂವ್ ಆಗತ್ತಾರೆ ಹಿಂಗೆ ಹೋಗೋತಾರೆ ಅಷ್ಟೇ. ಓಕೆಲ್ಲ ಅಂದರೆ ಇದಾಗಲ್ಲ. ಸರಿ ನೀನು ಹೋಗಕ್ಕ ನಾನು ಮಾತಾಡ್ತೀನಿ ಅಂತ ಹೇಳಿ. ಹಾಂ ಸರಿ, ನೀವು ಹೋಗಕ್ಕ ನಾನು ಮಾತಾಡ್ತೀನಿ. ಈಗ ಅಕ್ಕ ಇಲ್ಲ ಅಣ್ಣ, ಅಕ್ಕ ಬ್ಯಾಕ್ ಶಾರ್ಟಲ್ಲಿ ಹೋಗ್ತಾ ಇರ್ತಾರೆ. ಇವಾಗ ಹೇಳು ಬ್ರೋ, ಸುಮ್ಮನೆ ಅವ್ರು ಹಿಂದೆ ಸುತ್ತೋದ್ರೆ ಇಟ್ಕೋಬೇಡ ಬ್ರೋ ಅಂತ ಇವ್ರಿಗೆ ಹೇಳು. ಹಂಗೆ ಇರಲಿ. ತುಂಬ ನೀನು ಆ ಕಡೆ ಹೋಗ್ತಾ ಎಕ್ಸಿಟ್ ಆಗ್ತೀಯಾ? ಬಿಟ್ರೆ ಅಲ್ಲೇ ಮಲಗ್ತೇನೆ. 2 ನಿಮಿಷ ಬಿಟ್ರೆ ತೂಗುಡಿಸ್ತಿದ್ಯಾ ಅಲ್ಲೇ? ಕಾರ್ ಆನ್ ಮಾಡೋಣಕ್ಕ? ಏಸ್ ಹಾಕಿ ಬಿಡೋ, ಒಳಗೆ ಕೂತ್ಕೊತಲ್ಲ ಅಕ್ಕ. ಒಂಚೂರು ಹಂಗೆ ಬಿಡಿ ಅಕ್ಕ. ಏನಂತ ಹೇಳಿ ಬ್ರೋ ಸುಮ್ಮನೆ ಅಲ್ಲ, ಸುಮ್ಮನೆ ಅವ್ರಿಗೆ ಸುತ್ತೋದೆಲ್ಲ ಬೇಡ ಅಂತ ಹೇಳು. ವಾರ್ನಿಂಗ್
ಸುಮ್ಮನೆ ಅವರಿಂದ ಸುತ್ತದೆಲ್ಲ ಬಿಟ್ಬಿಡು. ಹಾಂ ಬ್ರೋ ಸುಮ್ಮನೆ ಅವ್ರ ಹಿಂದೆಲ್ಲ ಸುತ್ತದೆಲ್ಲ ಬಿಟ್ಬಿಡು ಬ್ರೋ. ಇನ್ನೂ ಕಡಕ್ಕೆ ಬಿಡ್ತೀನಿ ಹೇಳಕ್ ಹೋದೆ ಅವ್ರು ನೋಡಿ ಹಾಕಿರ್ತೀನಿ. ಅಣ್ಣ ಸ್ಮೈಲ್ ಹೊಡಿತಾರೆ. ಕಣ್ಣು ಮುಚ್ಚಿಬಿಡ್ರೋಣ ಬೆಸ್ಟು. ಯಾಕಾಗಿಲ್ಲ ಅದನ್ನ ಕೇಳಕ್ಕೆ ನೀನು ಯಾರು? ಸಾಗರ್ಗಷ್ಟೇ ಹೇಳಿ. ಅದನ್ನ ಕೇಳಕ್ ನೀನ್ ಯಾರು? ಬೈಕ್ ಕೊಟ್ಟಾ? ಇಲ್ಲ ಇಲ್ಲ ವಾಯ್ಸ್ ಬಂದಿದೆ ನೋಡಿ, ಬಂದಿರ್ತದೆ ಇನ್ನೊಂದ್ಸಲ ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು? ಒಂದು ನಿಮಿಷ ಹೇಳ್ತೀನಿ, ರೆಡಿ ಅಂದಾಗ ಹೇಳ್ತೀನಿ. ಹಾಂ ಅದನ್ನೆಲ್ಲ ಕೇಳಕ್ ನೀನ್ ಯಾರು? ರೆಡಿ. ಅವ್ರು ನಮ್ಮ ಅಕ್ಕ ಬ್ರೋ. ಯಾಕೆ ನಾನು ಸ್ವಲ್ಪ ಹಂಗೆ ಒಂಚೂರು ಮುಂದೆ ಹೋಗಿ. ಒಂಚೂರು ಮುಂದೆ ಹೋಗಿ. ಹಾಂ ಕೈಲ ಕೇಳಿದಾಗ ಒಂದೆರಡು ಹೆಜ್ಜೆ ಪಾಸ್ ಆಗ್ತಿದೆ. ಹಾಂ ಅವ್ರು ನಮ್ಮ ಅಕ್ಕ ಬ್ರೋ. ನಾನು ವಯಸ್ಸನ್ನೇ ಮಾಡಬೇಕಾದ್ರೆ ಆರಾಮಾಗಿ ಮಾಡಿಬಿಡ್ತೀನಿ ಗುರು. ಇಲ್ಲಿ ಮಾಡೋಕ್ಕೆ ಆಗ್ತಾ ಇಲ್ಲ, ಒಂದು ಮರ್ತೋಗುತ್ತೆ. ಬಟ್ ಅಂದರೆ ನನಗೇನು ಜಾಸ್ತಿ ಡೈಲಾಗ್ ಏನಿರಲಿಲ್ಲ, ಆರಾಮಾಗಿ ಮಾಡಿಬಿಟ್ಟೆ. ಬಟ್ ಒಂಥರ ಇವಾಗ ನಾವಿಬ್ಬರೇ ಮಾಡ್ಕೊಬೇಕಾದ್ರೆ ಏನು ಅನಿಸಲ್ಲ. ಬಟ್ ಇಲ್ಲಿ ಎಲ್ಲರೂ ಮುಂದೆ ಇದ್ದಾಗ ಏನೋ ಒಂಥರ ನರ್ವಸ್ ಆಗೋ ಥರ ಆಗಿಬಿಡುತ್ತೆ. ಈ ಪ್ಲೇಸ್ ಮಾತ್ರ ಸಖತ್ತಾಗೈತೆ. ಇದೊಂದು ಮುಗಿದ್ರೆ ಸೊ ಗೈಸ್ ಅಲ್ಲಿಂದ ಶೂಟ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಹಂಗೇನೆ ಮಂಚಿನ ಬೆಲೆ ಡ್ಯಾಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು ಅಣ್ಣ. ಮಂಚಿನ ಬೆಲೆ ಡ್ಯಾಮಲ್ಲಿ ಸ್ವಲ್ಪ ವ್ಯೂ ಎಲ್ಲ ಸಕ್ಕತ್ತಾಗಿರ್ತದೆ, ನೋಡೋಕ್ಕೆ ಚೆನ್ನಾಗಿರ್ತದೆ. ಬನ್ನಿ, ಅಲ್ಲಿ ಫಿಶ್ಶೂ ಚೆನ್ನಾಗಿರ್ತದೆ, ತಿನ್ನೋಕ್ಕೆ ಸಕ್ಕತ್ತಾಗಿ ಮಾಡ್ತಾರೆ ಫಿಶ್ ಅಂತ ಎಲ್ಲ ಹೇಳ್ಬಿಟ್ಟು ಅಲ್ಲಿಂದ ಮಧ್ಯಾಹ್ನ ಊಟ ಮಾಡ್ಕೊಂಡು ಶೂಟ್ ಮುಗಿಸ್ಕೊಂಡು ಮಂಚಿನ ಬೆಲೆ ಡ್ಯಾಮ್ ಕಡೆ ಹೊರಟ್ವಿ. ನಮಗೂ ಫಸ್ಟ್ ಟೈಮು ಮಂಚಿನ ಬೆಲೆ ಡ್ಯಾಮು ಅದೆಲ್ಲ ಆ ಹೆಸರು ಕೂಡ ನಾನು ಕೇಳಿರಲಿಲ್ಲ. ಸೊ ನಾವು ನೋಡಿರಲಿಲ್ಲಲ್ಲ, ಹಂಗೆ ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಅಲ್ಲಿಂದ. ಸೊ ಗೈಸ್ ಹಂಗೆ ಇವರು ನವಾಜ್ ಕನ್ನಡಿಗ ಅವರು RX-Z ತೊಗೊಬಂದ್ಬಿಟ್ಟಿದ್ರು. ರೋಡಲ್ಲಿ ಬಿಟ್ಟು ಹೋದ್ರೆ ಯಾರನ್ನ ಆರಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನವಾಜ್ ಕನ್ನಡಿಗ ಮತ್ತು ಸಾಗರಣ್ಣ ಇಬ್ಬರೂ ಬೈಕಲ್ಲೇ ಬರ್ತಾಯಿದ್ರು. ಸೊ ಗೈಸ್ ಫೈನಲಿ ಮಂಚಿನ ಬೆಲೆ ಡ್ಯಾಮ್ ರೀಚ್ ಆದ್ವಿ. ಎಂಟ್ರಿ ಆದ ತಕ್ಷಣ ರೋಡಲ್ಲೇ ಅದೊಂದು ಒಳ್ಳೆ ವ್ಯೂ ಕಾಣಿಸುತ್ತೆ ನೋಡಿ, ಕೆರೆದು ಸಖತ್ತಾಗೈತೆ ಗೈಸ್. ನಾವು ನೋಡಿರ್ಲಿಲ್ಲ ಈ ಕಡೆ ಎಲ್ಲ ಬಂದೆ, ಗೊತ್ತೇ ಇಲ್ಲ ಈ ಕಡೆ ಎಲ್ಲ. ಕೆರೆ ತರ ಕಾಣಿಸ್ತೈತೆ. ಒಳಗಡೆ ತುಂಬಾ ಚೆನ್ನಾಗಿದೆ. ಏನಂತ ಗೈಸ್ ಒಳ್ಳೆ ಖಾರ ಹಾಕಿ ಫಿಶ್ ತವ ಫ್ರೈ ಮಾಡ್ತಿದಾರೆ ನೋಡಿ, ಮಸ್ತಾಗೈತೆ. ಗೈಸ್ ಇಲ್ಲಿಂದ ಒಳ್ಳೆ ವ್ಯೂ ಹೆಂಗೈತೆ ನೋಡಿ, ಬೆಟ್ಟಗಳು, ಆ ಗ್ರೀನಾಗಿರೋ ಹಸಿರು, ಮಧ್ಯದಲ್ಲ ಡ್ಯಾಮಲ್ಲಿರೋ ನೀರು ಮಸ್ತಾಗೈತೆ. ಅದು ನೋಡಿ ಸನ್ಲೈಟು ಹೆಂಗೆ ಹೊಡಿತೈತೆ ಅಂದರೆ ಕಣ್ಣು ಬಿಡೋಕ್ಕಾಗಲ್ಲ, ಹಂಗೆ ಹೊಡಿತೈತೆ. ಸೊ ಗೈಸ್ ಲಿಟರ್ಲಿ ಹೇಳಬೇಕು ಅಂದರೆ ಅಣ್ಣಂದು ಎಷ್ಟು ಸರಳ ಸಜ್ಜನ ಮನಸ್ಸು ಅಂದರೆ ಗೈಸ್, ಸೀರಿಯಸ್ ಆಗಿ ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೀವು ಒಂದು 2 ನಿಮಿಷ ಮಾತಾಡ್ಬಿಟ್ರೆ ನಿಜವಾಗ್ಲೂ ಅಷ್ಟು ಇಷ್ಟ ಆಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೈಸ್.
ಸೊ ಗೈಸ್ ಆವಾಗಲೇ ಬಿಸಿಲು ಹೊಡಿತಾ ಇತ್ತು, ಇವಾಗ ಸನ್ಸೈಟ್ ನೋಡಿ ಸಂಜೆ ಆಗ್ತಾ ಇದ್ದಂಗೆ ಸಖತ್ತಾಗೈತೆ. ಸೊ ಗೈಸ್ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಈ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು, ಬೈ ಬಾಯ್.